ಪ್ರಯಾಣಿಕರಿಗೆ ಸಾರಿಗೆ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಏನದು? ಹೊಸ ಬಸ್ಗಳ ಖರೀದಿಗೆ ಸಾರಿಗೆ ಇಲಾಖೆ ಪ್ಲಾನ್ ಮಾಡಿದೆ. ರಾಜ್ಯದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ರಾಜ್ಯದ ಸಾರಿಗೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಸಾರಿಗೆ ಇಲಾಖೆ. ಹೊಸ ಬಸ್ಗಳ ಖರೀದಿಗೆ ಸಾರಿಗೆ ಇಲಾಖೆ ಪ್ಲಾನ್ ಮಾಡಿದೆ. 4500 ಹೊಸ ಬಸ್ಗಳ ಖರೀದಿಗೆ ಭೈರತಿ ಸುರೇಶ್ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿತ್ಯ ಬಸ್ನಲ್ಲಿ 1.80 ಕೋಟಿ ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ಅವರಿಗೆ ತೊಂದರೆ ಆಗ್ತಾ ಇದೆ ಹಳೆ ಬಸ್ಗಳಿಂದ. ಈ ವರ್ಷ 6000 ಹಳೆ ಬಸ್ಗಳನ್ನು ಗುಜರಿಗೆ ಸೇರ್ಪಡೆ ಸೇರಿಸಲಾಗಿದೆ. ಹಳೆ ಬಸ್ಗಳನ್ನು ಗುಜರಿಗೆ ಕಳಿಸಲಾಗಿದೆ. ಹೊಸ ಬಸ್ಗಳ ವ್ಯವಸ್ಥೆಯನ್ನು ಪ್ರಯಾಣಿಕರಿಗೆ ಕೊಡಬೇಕು ಅಂತ ಹೇಳಿ 4500 ಬಸ್ಗಳ ವ್ಯವಸ್ಥೆಗೆ ಪ್ಲ್ಯಾನನ್ನು ಮಾಡ್ಕೊಂಡಿದೆ ಸಾರಿಗೆ ಇಲಾಖೆ. 4 ಸಾರಿಗೆ ನಿಗಮಗಳಿಗೆ 4500 ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ 1000 ಹೊಸ ಬಸ್ ಖರೀದಿಗೆ ಅನುಮತಿ ನೀಡಲಾಗಿದೆ. ರಾಜ್ಯದ ಸಾರಿಗೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗುಡ್ ನ್ಯೂಸ್. ಹಳೆಯ ಬಸ್ಗಳಲ್ಲಿ ಸೀಟ್ ಮುರಿದೋಗಿರುತ್ತೆ, ಮತ್ತೊಂದಾಗಿರುತ್ತೆ, ಹಿಡ್ಕೊಳ್ಳೋಕ್ಕೆ ಏನೂ ಇರಲ್ಲ, ಅಲ್ಲಿ ಬಿದ್ದೋಗೋ ಪರಿಸ್ಥಿತಿ ಇವೆಲ್ಲ ಆಗಿರ್ತವೆ. ಅದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇರುತ್ತೆ. ಹೊಸ ಸೀಟ್ ಇರೋದಿಲ್ಲ, ಮತ್ತೊಂದಿರೋದಿಲ್ಲ. ಎಲ್ಲವನ್ನ ಅರಿತು ಸಾರಿಗೆ ಇಲಾಖೆ ಹೊಸ ಬಸ್ಗಳನ್ನು ತರೋದಕ್ಕೆ ಪ್ಲಾನ್ ಮಾಡಿದೆ. 4500 ಬಸ್ಗಳಿಗೆ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಈಗಾಗಲೇ 1000 ಬಸ್ ಖರೀದಿಗೆ ಅನುಮತಿ ಸಿಕ್ಕಿದೆ. ಸೊ ಪ್ರಯಾಣಿಕರು ಇನ್ನು ಮುಂದೆ ಸ್ವಲ್ಪ ಪ್ರಯಾಣವನ್ನು ಆರಾಮಾಗಿ ಮಾಡ್ಬೋದು.